ಆಲ್ ಆಫ್ ದೆಮ್. ಓಕೆ, ಸೊ ಇವತ್ತು ನಾವು ಮಾಡ್ತಾ ಇರೋ ಟಾಪಿಕ್ ಬಂದ್ಬಿಟ್ಟು ಫೆಡರಲಿಸಮ್. ಓಕೆ, ಸೊ ಕ್ಲಾಸ್ 10th ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಒಂದು ಟಾಪಿಕ್ ಇದು, ಕಾನ್ಸೆಪ್ಟ್ಸ್. ಸೊ ಲೆಟ್ಸ್ ಗೋ ಆನ್ ವಿತ್ ಇಟ್. ಬಿಫೋರ್ ದಟ್ ಲೆಟ್ ಮಿ ಟೆಲ್ ಯು, ವಿಡಿಯೋ ಲೈಕ್ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ಯು ಹ್ಯಾವ್ ಎನಿ ಇಶ್ಯೂಸ್ ನೀವು ಮೇಲ್ ಕೂಡ ಮಾಡ್ಬೋದು. ದ ಇಮೇಲ್ ಐ ಡಿ ಇಟ್ ಇಸ್ ಅಟ್ ದ ಟಾಪ್ ಟ್ರೈನರ್ಸ್ ಎಕ್ಸ್ಪರ್ಟ್ಸ್ ಅಟ್ ದಿ gmail.com. ಓಕೆ, ಸೊ ಫಸ್ಟ್ ಲೆಟ್ ಮಿ ಸ್ಟಾರ್ಟ್ ವಿತ್ ದ ಟಾಪಿಕ್ ಫೆಡರಲಿಸಮ್. Okay. See, first thing it comes to my mind is federalism ಏನು? Okay, what is this federalism? See, federalism, it's related to some feature. First thing, let me go with India. Okay, India ವಿಷಯ ಮಾತಾಡೋಣ. ಇಂಡಿಯಾ ವಿಷಯ ಮಾತಾಡಿದ್ರೆ ನಮ್ಮ ಇಂಡಿಯಾದಲ್ಲಿ ವಿ ಹ್ಯಾವ್ ಟೂ ಟೈಪ್ಸ್ ಆಫ್ ಮೇನ್ ಇಂಪಾರ್ಟೆಂಟ್ ಗವರ್ಮೆಂಟ್. ಓಕೆ, ಒಂದು ಬಂದ್ಬಿಟ್ಟು ಸೆಂಟ್ರಲ್ ಗವರ್ಮೆಂಟ್, ಇನ್ನೊಂದು ಬಂದ್ಬಿಟ್ಟು ಸ್ಟೇಟ್ ಗವರ್ಮೆಂಟ್. ಓಕೆ, ಕೆಲವು ಪಂಚಾಯತ್ ನೋಡ್ಬೋದು ನಾವು. ಓಕೆ, ಇಟ್ ಮೈಟ್ ಬಿ ರಿಲೇಟೆಡ್ ಟು ದ ವಿಲೇಜ್ ರಿಲೇಟೆಡ್. ಸೆಂಟ್ರಲ್ ಗವರ್ಮೆಂಟ್ ಅಂಡ್ ಸ್ಟೇಟ್ ಗವರ್ಮೆಂಟ್ ಜೊತೆಗೆ ಒಂದು ನಗರ ಪಂಚಾಯತ್ ಕೂಡ ಇದೆ. ಓಕೆ, ಸೊ ಇದನ್ನೇ ನಾವು ಫೆಡರಲಿಸಮ್ ಅಂತ ಕರಿತೀವಿ. ವಿ ಕಾಲ್ ದಿಸ್ ಆಸ್ ಫೆಡರಲಿಸಮ್. ಸಿ, ವೇರ್ ಆಕ್ಚುಲಿ ದ ಪವರ್, ಓಕೆ, ಪವರ್ ಇಲ್ಲಿ ಡಿವೈಡ್ ಆಗಿದೆ. ಸೊ ಯಾರ ನಡುವೆ ಡಿವೈಡ್ ಆಗಿದೆ? ಒಂದು ಸೆಂಟ್ರಲ್ ಗವರ್ಮೆಂಟ್, ಓಕೆ, ಮತ್ತೊಂದು ಬಂದ್ಬಿಟ್ಟು ಸ್ಟೇಟ್ ಗವರ್ಮೆಂಟ್. ಎಸ್, ಓಕೆ, ಸೊ ಇನ್ನೂ ಕೂಡ ಡಿವೈಡ್ ಆಗಿದೆ. ಯಾಕೆಂದ್ರೆ ಓನ್ಲಿ ಟೂ ಅಥಾರಿಟೀಸ್ ಇಸ್ ನಾಟ್ ಎನಫ್. ಎರಡು ಅಥಾರಿಟಿಗಳು ನಮ್ಗೆ ಸಾಕಾಗ್ತಾ ಇಲ್ಲ. ಓಕೆ, ರೀಸನ್ ಯಾಕೆ ಅಂತ ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಓವರ್ ಆಲ್ ಇಂಡಿಯಾ ಕಂಟ್ರೋಲ್ ಮಾಡುತ್ತೆ, ಸ್ಟೇಟ್ ಗವರ್ಮೆಂಟ್ ಓವರ್ ಆಲ್ ಸ್ಟೇಟ್ ಕಂಟ್ರೋಲ್ ಮಾಡುತ್ತೆ. ಕೆಲವು ಲೋಕಲ್ ಇಶ್ಯೂಸ್ ಇದ್ದಾಗ ನಾವು ಸ್ಟೇಟ್ ಗವರ್ಮೆಂಟ್ ನ ಅಪ್ರೋಚ್ ಮಾಡೋದು ತುಂಬಾ ಡಿಫಿಕಲ್ಟ್ ಆಗ್ಬಿಡುತ್ತೆ. ದಟ್ ಈಸ್ ಎ ರೀಸನ್ ಸ್ಟೇಟ್ ಜೊತೆ ನಮ್ಗೆ ಲೋಕಲ್ ಅಥಾರಿಟಿಯ ಗವರ್ಮೆಂಟ್ಸ್ ಕೂಡ ಇದೆ. Okay, so these are the three governments. Okay, central government, state government, local government. Okay, ನಮ್ ಪವರ್ ಡಿವೈಡಿಂಗ್ ಆಗಿದೆ, ಪವರ್ ಇಸ್ ಶೇರ್ಡ್. ಓಕೆ, ಇದನ್ನ ನಾವು ಫೆಡರಲಿಸಮ್ ಅಂತ ಕರಿತೀವಿ. ವಿ ಕಾಲ್ ದಿಸ್ ಒನ್ ಆಸ್ ಫೆಡರಲಿಸಮ್. ಓಕೆ, ನಾವ್ ಲೆಟ್ ಮಿ ಕಮ್ ವಿತ್ ಫಸ್ಟ್ ಟಾಪಿಕ್. ಮೊದಲನೇ ಟಾಪಿಕ್ ಬರ್ತೀನಿ. ಇಲ್ಲಿ ನಾನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ನೋಟ್ ಡೌನ್ ಮಾಡಿದ್ದೀನಿ. ಫೀಚರ್ಸ್ ಆಫ್ ಫೆಡರಲಿಸಮ್ ಅಂತ ಇಲ್ಲಿ ಮೆನ್ಷನ್ ಆಗಿದೆ. ಎಸ್, ಬೇಸ್ಡ್ ಆನ್ ದಟ್ ಆಲ್ಮೋಸ್ಟ್ ಹ್ಯಾವ್ ಮೇಡ್ ಇಟ್ 5-6 ಪಾಯಿಂಟ್ಸ್. ಇಲ್ಲಿ ನಾನು 6 ಪಾಯಿಂಟ್ಸ್ ನ ಮಾಡಿದ್ದೀನಿ. ಓಕೆ, ನಾನು ಇವಾಗ ತಾನೇ ನಿಮ್ಗೆ ಹೇಳ್ದೆ ಪವರ್ ಸೆಂಟ್ರಲ್, ಸ್ಟೇಟ್ ಮತ್ತೆ ಲೋಕಲ್ ಆಗಿ ಡಿವೈಡ್ ಆಗಿದೆ ಅಂತ. ಅದೇ ನನ್ನ ಫಸ್ಟ್ ಪಾಯಿಂಟ್. 2 or more ಲೆವೆಲ್ಸ್ ಆಫ್ ಗವರ್ಮೆಂಟ್ ಅಂತ ಮೆನ್ಷನ್ ಮಾಡಿದ್ದೀನಿ. ಅಂದ್ರೆ ಇಲ್ಲಿ ಬರೀ 2 ಲೆವೆಲ್ಸ್ ಇಲ್ಲ, ಸೆಂಟ್ರಲ್ ಗವರ್ಮೆಂಟ್ ಇದೆ, ಸ್ಟೇಟ್ ಗವರ್ಮೆಂಟ್ ಜೊತೆಗೆ ಲೋಕಲ್ ಗವರ್ಮೆಂಟು ಇದೆ. ಅದಕ್ಕೆ 2 or more ಲೆವೆಲ್ಸ್ ಆಫ್ ಗವರ್ಮೆಂಟ್ ಇರೋ ಅಂತದ್ದೇ ಫೆಡರಲಿಸಮ್. ಸೆಕೆಂಡ್ ಪಾಯಿಂಟ್ ಬರೋಣ. ಡಿಫ್ರೆಂಟ್ ಟೈರ್ ದಟ್ ಈಸ್ ಆಫ್ ಗವರ್ಮೆಂಟ್, ಇಟ್ ಗವರ್ನ್ಸ್ ದ ಸೇಮ್ ಸಿಟಿಸನ್ಸ್. ಹೌದು ನೋಡಿ, ಸೆಂಟ್ರಲ್ ಗವರ್ಮೆಂಟ್ ಇದೆ, ಅವ್ರಿಗೂ ಸೇಮ್ ಸಿಟಿಸನ್ಸ್ ಓವರ್ ಆಲ್ ಇಂಡಿಯಾ. ಸ್ಟೇಟ್ ಗವರ್ಮೆಂಟ್ ಇದೆ, ಅವ್ರಿಗೂ ಕೂಡ ಸೇಮ್ ಸಿಟಿಸನ್ಸ್. ಓಕೆ, ನಾವು ಕರ್ನಾಟಕ ಕಂಪೇರ್ ಮಾಡಿದ್ರೆ ಈಗ ಸೆಂಟ್ರಲ್ ಗವರ್ಮೆಂಟ್ಗೂ ಕೂಡ ಕರ್ನಾಟಕ ಸಿಟಿಸನ್ಸ್ ಆರ್ ಸಿಟಿಸನ್ಸ್. ಓಕೆ, ಸ್ಟೇಟ್ ಗವರ್ಮೆಂಟ್ಗೂ ಕೂಡ ಅದೇ ಸಿಟಿಸನ್ಸ್, ದೇರ್ ಆರ್ ಸೇಮ್ ಸಿಟಿಸನ್ಸ್. ಲೋಕಲ್ ಗವರ್ಮೆಂಟ್ಗೆ ಸ್ಟೇಟ್ ಗವರ್ಮೆಂಟ್ಗೆ ಯಾವ ಸಿಟಿಸನ್ಸ್ ಆಗಿರ್ತಾರೋ ಅವರು ಲೋಕಲ್ ಗವರ್ಮೆಂಟ್ಗೂ ಕೂಡ ಅದೇ ಸಿಟಿಸನ್ಸ್ ಆಗಿರ್ತಾರೆ. ಇಲ್ಲಿ ಸೆಂಟ್ರಲ್ಗೆ ಬೇರೆ ಇದೆ, ಸ್ಟೇಟ್ಗೆ ಬೇರೆ ಇದೆ, ಲೋಕಲ್ ಗವರ್ಮೆಂಟ್ಗೆ ಬೇರೆ ಇದೆ, ಆ ತರ ಇಲ್ಲ. ದೇರ್ ಇಸ್ ನಥಿಂಗ್ ಲೈಕ್ ದಟ್. ಓಕೆ, ಎಲ್ಲರಿಗೂ ಕೂಡ ಆಕ್ಚುಲಿ ದೇ ಹ್ಯಾವ್ ಸೇಮ್ ಸಿಟಿಸನ್ಸ್. ಈಗ now let me come for third point. Jurisdictions of the respective levels specified in the constitution. ಓಕೆ, ಸಿ, ಇಲ್ಲಿ ಏನಾಗಿದೆ ಅಂದ್ರೆ ಲೆವೆಲ್ಸ್ ಬೇರೆ ಬೇರೆ ಇದ್ರೂ ಕೂಡ ಪ್ರತಿಯೊಂದು ಲೆವೆಲ್ನ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಸ್ಪೆಸಿಫೈ ಆಗಿದೆ. ಜೂರಿಸ್ಡಿಕ್ಷನ್ಸ್. ಓಕೆ, ಸೊ ಅವ್ರದೇ ಆದಂತ ವರ್ಕ್ಸ್ ಇದೆ. ಇಟ್ ಡಸಂಟ್ ಮೀನ್ ದಟ್ ಸೆಂಟ್ರಲ್ ಗವರ್ಮೆಂಟ್ ಕೂಡ ಸೇಮ್ ಕೆಲಸ ಮಾಡುತ್ತೆ, ಸ್ಟೇಟ್ ಗವರ್ಮೆಂಟು ಸೇಮ್ ಕೆಲಸ ಮಾಡ್ತಾ ಇದೆ, ಲೋಕಲ್ ಗವರ್ಮೆಂಟು ಸೇಮ್ ಕೆಲಸ ಮಾಡ್ತಾ ಇದೆ. ನೋ, ಐ ಕಾಂಟ್ ಟೆಲ್ ಲೈಕ್ ದಟ್. ಆ ತರ ಹೇಳೋದಕ್ಕಾಗಲ್ಲ. ಅದರಿಂದ ಅವರ ಜೂರಿಸ್ಡಿಕ್ಷನ್ಸ್ ನ ಪ್ರತಿಯೊಂದು ಲೆವೆಲ್ ಅಲ್ಲಿ ಅವ್ರು ಏನೇನ್ ಕೆಲಸ ಮಾಡಬೇಕು ಅನ್ನೋದು ಕಾನ್ಸ್ಟಿಟ್ಯೂಷನ್ ನಲ್ಲಿ ಸ್ಪೆಸಿಫೈ ಆಗಿದೆ. ಓಕೆ, ಈಗ ನಾನು ಫೋರ್ತ್ ಪಾಯಿಂಟ್ ಬರ್ತೀನಿ. ರಿಕ್ವೈರ್ಡ್ ಕನ್ಸೆಂಟ್ ಆಫ್ ಬೋತ್ ದ ಗವರ್ಮೆಂಟ್ಸ್. ಹೌದು, ಸಿ, ಡಿಸಿಷನ್ಸ್ ತಗೋಬೇಕಾದ್ರೆ ಕೆಲವು ಟೈಮ್ ಅಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಹಾಗೂ ಸ್ಟೇಟ್ ಗವರ್ಮೆಂಟ್ ಇಬ್ಬರ ಡಿಸಿಷನ್ ಕೂಡ ಬೇಕಾಗುತ್ತೆ. ಸೆಂಟ್ರಲ್ ಅಂಡ್ ಸ್ಟೇಟ್ ಇಬ್ರು ಕೂಡ ಇಂಪಾರ್ಟೆಂಟ್ ಆಗ್ತಾರೆ.
ಓಕೆ. ಸೊ ಅದಕ್ಕೆ ನಾವು ಅಸೆಂಬ್ಲಿ ಅಂತ ಕರಿತೀವಿ. ಅಲ್ಲಿ ಸ್ಟೇಟ್ ಗವರ್ಮೆಂಟ್‌ನ ಸೆಂಟ್ರಲ್ ಗವರ್ಮೆಂಟ್ ಎರಡೂ ಡಿಸಿಷನ್‌ಗಳು ಕನ್ಸಿಡರ್ ಆಗುತ್ತೆ. ಒಂದು ಪರ್ಟಿಕ್ಯುಲರ್ ಸ್ಟೇಟ್ ಅಂತ ಬಂದಾಗ. ಸೊ ಫೋರ್ತ್ ಪಾಯಿಂಟ್ ಬಂದು ರಿಕ್ವೈರ್ಡ್ ದ ಕನ್ಸೆಂಟ್ ದಟ್ ಈಸ್ ಆಫ್ ಬೋತ್ ದ ಗವರ್ಮೆಂಟ್. ಬೋತ್ ಗವರ್ಮೆಂಟ್ ಆರ್ ಇಂಪಾರ್ಟೆಂಟ್. ಎರಡೂ ಗವರ್ಮೆಂಟ್‌ಗಳ ಕನ್ಸೆಂಟ್ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಫಿಫ್ತ್ ಪಾಯಿಂಟ್. ಇಲ್ಲಿ ಒಂದು 2 ಆಸ್ಪೆಕ್ಟ್ಸ್ ಮೇಲೆ ಗವರ್ಮೆಂಟ್ ರನ್ ಆಗ್ತಾ ಇದೆ. ಇಟ್ ಈಸ್ ರನ್ನಿಂಗ್ ವಿತ್ 2 ಆಸ್ಪೆಕ್ಟ್ಸ್. ಸೊ ಯಾವ್ದು ಆಸ್ಪೆಕ್ಟ್ಸ್? ಮೊದಲನೇದು ಬಂದ್ಬಿಟ್ಟು ಮ್ಯೂಚುವಲ್ ಟ್ರಸ್ಟ್. ಹೌದು, ಒಂದು ಗವರ್ಮೆಂಟ್‌ಗೆ ಇನ್ನೊಂದು ಗವರ್ಮೆಂಟ್ ಮೇಲೆ ಟ್ರಸ್ಟ್ ಇದೆ. ಮತ್ತೊಂದು ಬಂದ್ಬಿಟ್ಟು ಅಗ್ರಿಮೆಂಟ್. ಯೆಸ್. ಈ ವರ್ಕ್‌ಗಳನ್ನ ನಾವು ಹ್ಯಾಂಡಲ್ ಮಾಡ್ತೀವಿ. ದಿಸ್ ಟೈಪ್ ಆಫ್ ವರ್ಕ್ ಇಟ್ ವಿಲ್ ಬಿ ಹ್ಯಾಂಡಲ್ಡ್ ಬೈ ಸೆಂಟ್ರಲ್ ಗವರ್ಮೆಂಟ್. ದಿಸ್ ಪಾರ್ಟ್ ಇಸ್ ಫಾರ್ ಸೆಂಟ್ರಲ್, ದಿಸ್ ಪಾರ್ಟ್ ಇಸ್ ಫಾರ್ ಸ್ಟೇಟ್, ದಿಸ್ ಪಾರ್ಟ್ ಇಸ್ ಫಾರ್ ಲೋಕಲ್. ಈ ರೀತಿಯಲ್ಲಿ ಅವ್ರದೇ ಆದಂತ ಅಗ್ರಿಮೆಂಟ್ ಆಗಿದೆ. ಅಲ್ಲಿ ತನ್ನದೇ ಆದಂತ ಟ್ರಸ್ಟ್ ಇದೆ. ಓಕೆ. ಸೊ ಈ 2 ಆಸ್ಪೆಕ್ಟ್ಸ್ ಮೇಲೆ ಫೆಡರಲ್ ಗವರ್ಮೆಂಟ್ ಅಲ್ಲಿರುವಂತ ಪ್ರತಿಯೊಂದು ಡಿವಿಷನ್ ನ ಗವರ್ಮೆಂಟ್ ವರ್ಕ್ ಆಗ್ತಾ ಇರೋದು. ಸೊ ಒನ್ ಇಸ್ ದ ಮ್ಯೂಚುವಲ್ ಟ್ರಸ್ಟ್ ಅಂಡ್ ಅದರ್ ಒನ್ ಇಟ್ ಇಸ್ ಅನ್ ಅಗ್ರಿಮೆಂಟ್. ದೇ ಬೋತ್ ಆರ್ ಲಿವಿಂಗ್ ಟುಗೆದರ್. ಅಗ್ರಿಮೆಂಟ್ ಇದ್ದು ಟ್ರಸ್ಟ್ ಇಲ್ಲ ಅಂದ್ರೂ ಕಷ್ಟ, ಟ್ರಸ್ಟ್ ಇದ್ದು ಅಗ್ರಿಮೆಂಟ್ ಇಲ್ಲ ಅಂದ್ರೂ ಕೂಡ ಕಷ್ಟನೇ. Next thing, court have the power that is to interpret the constitution and also the different levels of government. ನೋಡಿ, ಹೌದು, ಸ್ಟೇಟ್ ಗವರ್ಮೆಂಟ್ ಇದೆ, ಸೆಂಟ್ರಲ್ ಗವರ್ಮೆಂಟ್ ಇದೆ. ಅವ್ರು ಏನ್ ರೂಲ್ಸ್ ಮಾಡಿದ್ರು ನಾವು ಫಾಲೋ ಮಾಡ್ಬೇಕಾ? ಯಾಕಂದ್ರೆ ಫೆಡರಲ್ ಗವರ್ಮೆಂಟ್ ಪ್ರಕಾರ ಇವರು ಅವ್ರದೇ ಆದಂತ ಡಿವಿಷನ್ ಮಾಡಿದ್ದಾರೆ. ಈ ಡಿವಿಷನ್ ಪ್ರಕಾರ ಅವ್ರದೇ ಆದಂತ ಅಗ್ರಿಮೆಂಟ್ ಇದೆ. ಅವ್ರದೇ ಆದಂತ ಫೀಲ್ಡ್ ನಲ್ಲಿ ಅವರು ಅವ್ರದೇ ಆದಂತ ವರ್ಕ್ ಮಾಡ್ತಿದ್ದಾರೆ. ಬಟ್ ಆಸ್ ಎ ಸಿಟಿಸನ್ಸ್ ನಮ್ಗೆ ಅದು ಇಷ್ಟ ಆಗ್ಲಿಲ್ಲ, ಆರ್ ಇಟ್ ಈಸ್ ಅಗೇನೆಸ್ಟ್ ದ ಸಿಟಿಸನ್ಸ್ ಲಾ. ಆಗ ಏನ್ ಮಾಡೋದು? ಸಿ, ಸ್ಟೇಟ್ ಗವರ್ಮೆಂಟ್, ಸೆಂಟ್ರಲ್ ಗವರ್ಮೆಂಟ್ ಅವ್ರಿಗೆ ಆದಂತ ರೈಟ್ಸ್ ಇದೆ ಅಂದ ತಕ್ಷಣ ಅವರು ಅವ್ರಿಗೆ ಆದಂತ ಬೇಕಾದ ಲಾಸ್ಗಳನ್ನ ಮಾಡಕ್ಕಾಗಲ್ಲ. ಎವ್ರಿಥಿಂಗ್ ಶುಡ್ ಬಿ ಲೀಗಲ್. ಪ್ರತಿಯೊಂದು ಕೂಡ ಲೀಗಲ್ ಆಗಿರ್ಬೇಕು. ಸೊ ಅವರ ಮಾಡೋಂಥ ವರ್ಕ್ ನಲ್ಲಿ ಲೀಗಲ್ ಇಲ್ಲ, ದೇರ್ ಇಸ್ ಸಮ್ ಇಶ್ಯೂಸ್ ಅಂದಾಗ ಅವ್ರನ್ನೂ ಕೂಡ ಕಂಟ್ರೋಲ್ ಮಾಡುವಂತ ಪವರ್ ಇಟ್ ಈಸ್ ವಿತ್ ದ ಕೋರ್ಟ್. ಓಕೆ. ಅದಕ್ಕೆ ನಮ್ಮಲ್ಲಿ ಹೈಕೋರ್ಟ್, ಸುಪ್ರೀಂ ಕೋರ್ಟ್, ಲೋಕಲ್ ಕೋರ್ಟ್ಸ್ ಈ ರೀತಿಯ ಡಿವಿಷನ್ಸ್ ಇದೆ. ಓಕೆ. ಸೆಂಟ್ರಲ್ ಅಂಡ್ ಸ್ಟೇಟ್ ಗವರ್ಮೆಂಟ್ ನ ಕೋರ್ಟ್ ಕಂಟ್ರೋಲ್ ಮಾಡಬಹುದು. ಅಷ್ಟೇ ಅಲ್ಲ, ಕಾನ್ಸ್ಟಿಟ್ಯೂಷನ್ ಅಲ್ಲೂ ಕೂಡ ನಮ್ಗೆ ಕೆಲವು ಇಶ್ಯೂಸ್ ಇದೆ ಅಂದ್ರೆ ಅಲ್ಲೂ ಕೂಡ ಕೋರ್ಟ್ ಇಂಟರ್ಪ್ರಿಟ್ ಮಾಡುವಂತ ಪವರ್ ಇದೆ. ಓಕೆ. ಇದು ಎಲ್ಲವೂ ಕೂಡ ಫೀಚರ್ಸ್ ಆಫ್ ಫೆಡರಲಿಸಮ್ ನ ಪಾಯಿಂಟ್ಸ್. 2 or 3 ಗವರ್ಮೆಂಟ್ಸ್ ಗಳನ್ನ ಮೇಂಟೈನ್ ಮಾಡಬಹುದು. ಓಕೆ. ಎಲ್ಲರಿಗೂ ಕೂಡ ಒಂದೇ ಸಿಟಿಸನ್ಸ್. ಜೂರಿಸ್ಡಿಕ್ಷನ್ ಅಲ್ಲಿ ಅವ್ರಿಗೆ ಆದಂತ ಲೆವೆಲ್ಸ್ ಇದೆ, ಅವ್ರದೇ ಆದಂತ ಪ್ರೊಫೆಷನ್ ವರ್ಕ್ಸ್ ಇದೆ. ಎರಡೂ ಗವರ್ಮೆಂಟ್‌ಗಳ ಕನ್ಸೆಂಟ್ ಮುಖ್ಯ ಆಗತ್ತೆ. ಜೊತೆಗೆ ಇಲ್ಲಿ ಒಂದು ಅಗ್ರಿಮೆಂಟ್, ಇನ್ನೊಂದು ಟ್ರಸ್ಟ್. ಈ ಎರಡೂ ಆಸ್ಪೆಕ್ಟ್ಸ್ ಮೇಲೆ ಗವರ್ಮೆಂಟ್ ರನ್ ಆಗ್ತಿರೋದು. ಇವ್ರಿಬ್ರನ್ನೂ ಕೂಡ ಕಂಟ್ರೋಲ್ ಮಾಡೋ ಕೆಪಾಸಿಟಿ ಕೋರ್ಟಿಗಿದೆ. ಸೊ ಅಷ್ಟೇ ಅಲ್ಲ, ಕಾನ್ಸ್ಟಿಟ್ಯೂಷನ್ ಅಲ್ಲೂ ಕೂಡ ಕೋರ್ಟ್ ಇಂಟರ್ಪ್ರಿಟ್ ಆಗ್ಬೋದು. ಸೊ ದಿಸ್ ಇಸ್ ದ ಫೀಚರ್ಸ್ ಆಫ್ ಫೆಡರಲಿಸಮ್. ಈಗ ನೆಕ್ಸ್ಟ್ ಪಾಯಿಂಟ್ ಬರೋಣ. ಓಕೆ. ಸಿ, ನೀವು ಇಲ್ಲೊಂದು ಪಿಕ್ಚರ್ ನೋಡ್ಬೋದು. ಡಿಫೆನ್ಸ್ ನ ಒಂದು ಪಿಕ್ಚರ್ ಇದೆ, ಇಲ್ಲಿ ಒಂದು ಎಜುಕೇಶನ್ ನ ಪಿಕ್ಚರ್ ಇದೆ. ಸಿ, ಹೌದು, ಸೆಂಟ್ರಲ್ ಗವರ್ಮೆಂಟ್‌ಗೆ ಅವ್ರದೇ ಆದಂತ ವರ್ಕ್ ಇದೆ ಅಂತ ಹೇಳ್ದೆ, ಸ್ಟೇಟ್ ಗವರ್ಮೆಂಟ್‌ಗೂ ಅವ್ರದೇ ಆದಂತ ವರ್ಕ್ ಇದೆ ಅಂತ ಹೇಳ್ದೆ. ಬಟ್ ಅವ್ರು ಹೇಗ್ ಡಿವಿಷನ್ ಮಾಡ್ಕೊಂಡಿದ್ದಾರೆ, ಪವರ್ ಹೇಗ್ ಡಿಸ್ಟ್ರಿಬ್ಯೂಟ್ ಆಗಿದೆ. ಓಕೆ. ಸಿ, ಪವರ್ ಡಿಸ್ಟ್ರಿಬ್ಯೂಟ್ ಆಗಿರೋದು ಒಂದು ಬಂದ್ಬಿಟ್ಟು ಯೂನಿಯನ್ ಲಿಸ್ಟ್. ಯೂನಿಯನ್ ಲಿಸ್ಟ್ ಅಂದ್ರೆ ಇದು ಸೆಂಟರ್ಗೆ ಸಂಬಂಧಪಟ್ಟಿರುವಂತದ್ದು. ದಿಸ್ ಈಸ್ ರಿಲೇಟೆಡ್ ಟು ದ ಸೆಂಟರ್. ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್‌ಗೆ ಸಂಬಂಧಪಟ್ಟಿರುವಂತದ್ದು. ಓಕೆ. ಡಿಫೆನ್ಸ್, ಎಸ್, ಅದು ಸೆಂಟ್ರಲ್ ಗವರ್ಮೆಂಟ್. ನಾವು ಡಿಫೆನ್ಸ್‌ಗೆ ಏನಾದ್ರು ಅಪ್ಲೈ ಮಾಡಿದ್ರೆ ನಾವು ಸೆಂಟ್ರಲ್ ಗವರ್ಮೆಂಟ್ ಜಾಬ್ ಅಂತ ಕರಿತೀವಿ. ಫಾರಿನ್ ಅಫೇರ್ಸ್ ರಿಲೇಟೆಡ್. ಬ್ಯಾಂಕ್, ಪ್ರತಿಯೊಂದು ಬ್ಯಾಂಕ್ ಓವರ್ ಆಲ್ ಇಂಡಿಯಾದಲ್ಲಿ ಕವರ್ ಆಗಿದೆ. ಇಟ್ ಈಸ್ ಆಲ್ಸೋ ಆಲ್ಮೋಸ್ಟ್ ಎ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್, ಸೊ ಆಲ್ಮೋಸ್ಟ್ ಎ ಸೆಂಟ್ರಲ್ ಜಾಬ್. ಅದು ಸ್ಟೇಟ್ ಇಂದ ಕಾಲ್ ಮಾಡಲ್ಲ. ಕೆಲವು ಬ್ಯಾಂಕ್ ಸ್ಟೇಟ್‌ಗೆ ಸಂಬಂಧಪಟ್ಟಿದ್ರೆ ಮಾತ್ರ ಕಾಲ್ ಮಾಡ್ತಾರೆ. ಓಕೆ. ಸೊ ಇದೆಲ್ಲವೂ ಕೂಡ ಸೆಂಟ್ರಲ್ ಗವರ್ಮೆಂಟ್ ನ ಅಂಡರ್ ಅಲ್ಲಿ ಬರುತ್ತೆ. ವಿಚ್ ಒನ್? ಇಟ್ ಈಸ್ ಯೂನಿಯನ್ ಲಿಸ್ಟ್. ಹಾಗಾದ್ರೆ ನಂಗೆ ನೆಕ್ಸ್ಟ್ ಬರೋದು ಸ್ಟೇಟ್ ಲಿಸ್ಟ್. ಹಾಗಾದ್ರೆ ಸ್ಟೇಟ್ ಲಿಸ್ಟ್ ನಲ್ಲಿ ಬರುವಂತದ್ದು ಯಾವುದು? ಇದೆಲ್ಲವೂ ಕೂಡ ಸ್ಟೇಟ್ ಗವರ್ಮೆಂಟ್ ನ ಅಂಡರ್ ಅಲ್ಲಿದೆ. ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್‌ಗೆ ಇದರಲ್ಲಿ ಅಥಾರಿಟಿ ಇರೋದಿಲ್ಲ. ಯಾವುದು? ಪೊಲೀಸ್ ಡಿಪಾರ್ಟ್ಮೆಂಟ್. ಪೊಲೀಸ್ ಡಿಪಾರ್ಟ್ಮೆಂಟ್ ಸ್ಟೇಟ್‌ಗೆ ಸಂಬಂಧಪಟ್ಟಿರುವಂತದ್ದು. ಸೊ ಸ್ಟೇಟ್ ಗವರ್ಮೆಂಟ್ ಕಾಲ್ ಮಾಡುತ್ತೆ. ಸಮ್ ಟ್ರೇಡ್ ಬಿಟ್ವೀನ್ ದ ಸ್ಟೇಟ್, ಸಮ್ ಕಾಮರ್ಸ್ ಬಿಟ್ವೀನ್ ದ ಸ್ಟೇಟ್ಸ್. ಓಕೆ. ಅಂಡ್ ದೆನ್ ಅಗ್ರಿಕಲ್ಚರ್. ಓಕೆ. ಇವೆಲ್ಲವೂ ಕೂಡ ಸ್ಟೇಟ್ ನ ಲಿಸ್ಟ್‌ಗೆ ಬರುತ್ತೆ. ನೆಕ್ಸ್ಟ್ ಕಾನ್ಕರೆಂಟ್. ಎರಡೂ ಕಡೆಯಿಂದ ಶೇರ್ ಆಗಿದೆ. ಸ್ಟೇಟ್ ಕಡೆಯಿಂದನೂ ಶೇರ್ ಆಗಿದೆ, ಸೆಂಟ್ರಲ್ ಕಡೆಯಿಂದನೂ ಶೇರ್ ಆಗಿದೆ. ಸೊ ಅಂತದ್ ಯಾವುದು? ಎಜುಕೇಶನ್ ಡಿಪಾರ್ಟ್ಮೆಂಟ್.
ನಮ್ಮಲ್ಲಿ ಸ್ಟೇಟ್ ಬೋರ್ಡ್ ಇದೆ, ಸೆಂಟ್ರಲ್ ಬೋರ್ಡ್ ಇದೆ, ICSE ಬೋರ್ಡ್ ಕೂಡ ಇದೆ. ಓಕೆ, ಸೊ ಎಜುಕೇಶನ್ ಎರಡೂ ಕಡೆ ಡಿವೈಡ್ ಆಗಿದೆ. ಫಾರೆಸ್ಟ್ ಹೌದು, ದೆನ್ ಟ್ರೇಡ್ ಯೂನಿಯನ್. ಓಕೆ, ಇವು ಹೇಗೆ ಅಂದ್ರೆ ಸ್ಟೇಟ್ಗೂ ಸಂಬಂಧಪಡುತ್ತೆ, ಜೊತೆಗೆ ಯೂನಿಯನ್ ಲಿಸ್ಟ್ಗೂ ಸಂಬಂಧಪಡುತ್ತೆ. ಸೊ ವಿ ಕಾಲ್ ದಟ್ as concurrent list. Okay, the last one I have mentioned here, it is a residuary subject ಅಂತ ಮೆನ್ಷನ್ ಮಾಡಿದ್ದೀನಿ. ರೆಸಿಡ್ಯೂರಿ ಸಬ್ಜೆಕ್ಟ್ ಅಂದ್ರೆ ಇದು ಯಾವುದೋ ಲಿಸ್ಟ್ಗೆ ಹೋಗೋದಿಲ್ಲ, ಯಾವುದೇ ಕ್ಯಾಟಗರಿಗೆ ಹೋಗೋದಿಲ್ಲ. ಸೊ ದಟ್ ಈಸ್ ಟೋಟಲಿ ಸೆಪರೇಟ್ ಕಾನ್ಸೆಪ್ಟ್. ಸೊ ಅದಕ್ಕೆ ನಾನು ಎಕ್ಸಾಂಪಲ್ ಆಗಿ ಕಂಪ್ಯೂಟರ್ ಸಾಫ್ಟ್ವೇರ್ ನ ಮೆನ್ಷನ್ ಮಾಡ್ತೀನಿ. ಮೋಸ್ಟ್ ಆಫ್ ದಟ್ MNC ಕಂಪನಿ ವಾಸ್ ವರ್ಕಿಂಗ್ ಆನ್ ಮೆನಿ ಆಫ್ ದ ಸಾಫ್ಟ್ವೇರ್ಸ್. ಓಕೆ, ಆಲ್ಮೋಸ್ಟ್ ಇಟ್ ಈಸ್ ಎ ಸರ್ವಿಸ್ ರಿಲೇಟೆಡ್ ಅಂತಾನು ಕೂಡ ಕರಿತೀವಿ. ಓಕೆ, ಸೊ ಕಂಪ್ಯೂಟರ್ ಸಾಫ್ಟ್ವೇರ್ ನ ರೆಸಿಡ್ಯೂರಿ ಸಬ್ಜೆಕ್ಟ್ ಅಲ್ಲಿ ಮೆನ್ಷನ್ ಆಗಿದೆ. ಓಕೆ, ಇದು ಬಂದ್ಬಿಟ್ಟು ಪವರ್ ಡಿಸ್ಟ್ರಿಬ್ಯೂಟ್ ಆಗಿರುವಂತದ್ದು ಬಿಟ್ವೀನ್ ಯೂನಿಯನ್, ಸ್ಟೇಟ್ ಅಂಡ್ ಕಾನ್ಕರೆಂಟ್. ಲೆಟ್ ಮಿ ಗೋ ಫಾರ್ ನೆಕ್ಸ್ಟ್ ಒನ್, ಡಿಸೆಂಟ್ರಲೈಸೇಷನ್. ಓಕೆ, ಇಲ್ಲಿ ಒಂದು ವರ್ಡ್ ಯೂಸ್ ಮಾಡಿದ್ದಾರೆ, ದಟ್ ಈಸ್ ವಾಟ್ ಡಿಸೆಂಟ್ರಲೈಸೇಷನ್ ಅಂತ. ಏನಿದು ಡಿಸೆಂಟ್ರಲೈಸೇಷನ್? ಸಿ, ಡಿಸೆಂಟ್ರಲೈಸೇಷನ್ ಅಂತ ಅಂದ್ರೆ ನೋಡಿ, ಪವರು ಒಂದೇ ಕಂಟ್ರೋಲ್ ನಲ್ಲಿ ಇರಲ್ಲ. ಡೆಫಿನಿಷನ್ ಓದ್ತೀನಿ, ಸೊ ಅರ್ಥ ಆಗತ್ತೆ. ದ ಪವರ್ ಇಸ್ ಟೇಕನ್ ಅವೇ, ದಟ್ ಈಸ್ ಫ್ರಮ್ ದ ಸೆಂಟ್ರಲ್ ಅಂಡ್ ಸ್ಟೇಟ್ ಗವರ್ಮೆಂಟ್ ಅಂಡ್ ಇಟ್ ಈಸ್ ಗಿವನ್ ಟು ಲೋಕಲ್ ಗವರ್ಮೆಂಟ್. ಓಕೆ, ನಮ್ಮಲ್ಲಿ ಸೆಂಟ್ರಲ್ ಇದೆ, ನಮ್ಮಲ್ಲಿ ಸ್ಟೇಟ್ ಇದೆ. ಈ ಎರಡರಿಂದನೂ ತೆಗೆದು ನಾವು ಲೋಕಲ್ ಗವರ್ಮೆಂಟ್ಗೆ ಕೊಟ್ಟಿದ್ದೀವಿ. ಓಕೆ, ಇದನ್ನ ನಾವು ಡಿಸೆಂಟ್ರಲೈಸೇಷನ್ ಅಂತ ಕರಿತೀವಿ. ಬರೀ ಸೆಂಟ್ರಲ್ ಗವರ್ಮೆಂಟ್ ಮಾತ್ರ ಪವರ್ನ ಇಟ್ಕೊಂಡು ಎಲ್ಲಾನು ತಾನೇ ಕಂಟ್ರೋಲ್ ಮಾಡಿದ್ರೆ ಅದು ಸೆಂಟ್ರಲೈಸೇಷನ್. ಅದು ಬಿಟ್ಟು ತಾನು ಬೇರೆಯವ್ರಿಗೆ ಪವರ್ನ ಕೊಟ್ಟು ಅವ್ರಿಗೆ ವರ್ಕ್ ಮಾಡ್ಲಿಕ್ಕೆ ಹೇಳಿದ್ರೆ ಅದು ಡಿಸೆಂಟ್ರಲೈಸೇಷನ್. ಇಂಡಿಯಾದಲ್ಲಿ ಡಿಸೆಂಟ್ರಲೈಸೇಷನ್ ಇದೆ. ಯಾಕೆ ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಬಂದು ಸ್ಟೇಟ್ ಗವರ್ಮೆಂಟ್ ಮತ್ತೆ ಲೋಕಲ್ ಗವರ್ಮೆಂಟ್ ಎರಡೂ ಗವರ್ಮೆಂಟ್ಗೂ ಕೂಡ ಅಥಾರಿಟಿಯನ್ನ ಕೊಟ್ಟಿದ್ದಾರೆ, ಪವರ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಸೊ ಅದರಿಂದ ಇಂಡಿಯಾದಲ್ಲಿ ಡಿಸೆಂಟ್ರಲೈಸೇಷನ್ ಅಂತ ಕರಿತೀವಿ. ಸ್ಟೇಟ್ ಗವರ್ಮೆಂಟ್ ತಗೊಳ್ಳೋ ಎಷ್ಟೋ ಡಿಸಿಷನ್ಸ್ಗೆ ಸೆಂಟ್ರಲ್ ಗವರ್ಮೆಂಟ್ ಇಂಟರ್ಫಿಯರ್ ಆಗಲ್ಲ. ಲೋಕಲ್ ಗವರ್ಮೆಂಟ್ ತಗೊಂಡ ಡಿಸಿಷನ್ಸ್ಗೆ ಸ್ಟೇಟ್ ಗವರ್ಮೆಂಟ್ ಇಂಟರ್ಫಿಯರ್ ಆಗಲ್ಲ. ಸೊ ಇಟ್ ಈಸ್ ಡಿಸೆಂಟ್ರಲೈಸೇಷನ್. ಓಕೆ, ಈ ಡಿಸೆಂಟ್ರಲೈಸೇಷನ್ ಮಾಡೋದ್ರಿಂದ ಏನ್ ಎಫೆಕ್ಟ್ ಆಗುತ್ತೆ? ಸಿ, ಡಿಸೆಂಟ್ರಲೈಸೇಷನ್ ಆಗಿರೋದ್ರಿಂದ ಲಾರ್ಜ್ ನಂಬರ್ ಆಫ್ ಪ್ರಾಬ್ಲಮ್ಸ್, ಓಕೆ, ಇಶ್ಯೂಸ್, ಓಕೆ, ಬೆಸ್ಟ್ ಸೆಟಲ್ ಆಗುತ್ತೆ ಲೋಕಲ್ ಲೆವೆಲ್ ಅಲ್ಲಿ. ಟೋಟಲ್ ಸ್ಟೇಟ್ ಅಂದ್ರೂ ಕೂಡ ಇಟ್ ಇಸ್ ನಾಟ್ ಎ ಸ್ಮಾಲ್ ಥಿಂಗ್. ತುಂಬಾ ಆಲ್ಮೋಸ್ಟ್ ಇಂಡಿಯಾದ ಕರ್ನಾಟಕ ಕಂಪೇರ್ ಮಾಡಿದ್ರು ವಿ ಹ್ಯಾವ್ 20+ ಡಿಸ್ಟ್ರಿಕ್ಟ್ಸ್. ಪ್ರತಿ ಡಿಸ್ಟ್ರಿಕ್ಟ್ಗೆ ಒಂದೊಂದು ಲೋಕಲ್ ಗವರ್ಮೆಂಟ್ ಇರೋದ್ರಿಂದ ಆ ಡಿಸ್ಟ್ರಿಕ್ಟ್ ನ ಲೋಕಲ್ ಗವರ್ಮೆಂಟ್ ಟೇಕ್ ಕೇರ್ ಮಾಡುತ್ತೆ. ಸೊ ಆ ಡಿಸ್ಟ್ರಿಕ್ಟ್ ಅಲ್ಲಿ ಆಗೋ ಎಲ್ಲಾ ಇಶ್ಯೂಸ್ಗಳು, ಪ್ರಾಬ್ಲಮ್ಸ್ಗಳನ್ನ ಸಾರ್ಟ್ ಔಟ್ ಮಾಡ್ತಾರೆ. The second point, local government gets constitutional importance in democracy. ಹೌದು, local government ಅವರು ತುಂಬಾನೇ ವರ್ಕ್ ನಡೀತಾ ಇದೆ. ಈಗ ಫಾರ್ ಎಕ್ಸಾಂಪಲ್ ನಾವು ಒಂದು ಬ್ಯಾಂಗ್ಳೂರ್ ತಗೊಂಡ್ರು ಕೂಡ ಬ್ಯಾಂಗ್ಳೂರ್ನಲ್ಲೂ ವಿ ಹ್ಯಾವ್ ಎ ಲೋಕಲ್ DC, ವಿ ಹ್ಯಾವ್, ಓಕೆ, ದೇರ್ ಇಸ್ ಎ ಲೋಕಲ್ ಗವರ್ಮೆಂಟ್. ಸೊ ದಟ್ ಈಸ್ ಎ ರೀಸನ್ ನಾವು ಆ ಡಿಸ್ಟ್ರಿಕ್ಟ್ ಇಟ್ ವಿಲ್ ಬಿ ಹ್ಯಾಂಡೆಡ್ ಓವರ್, ಟೇಕನ್ ಕೇರ್ ಬೈ ದೆಮ್. ಓಕೆ, ಸೊ ಆ ರೀತಿ ತುಂಬಾ ಡಿಸ್ಟ್ರಿಕ್ಟ್ಸ್ ಇದೆ, ಪ್ರತಿ ಡಿಸ್ಟ್ರಿಕ್ಟ್ ಕೂಡ ಲೋಕಲ್ ಗವರ್ಮೆಂಟ್ ಟೇಕ್ ಕೇರ್ ಮಾಡ್ತಾ ಇದೆ. ಸೊ ಓವರ್ ಆಲ್ ಟೇಕಿಂಗ್ ಕೇರ್ ವಿಲ್ ಬಿ ಸ್ಟೇಟ್ ಗವರ್ಮೆಂಟ್. ಸೊ ಆದ್ರಿಂದ ಅವ್ರಿಗೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ತನ್ನದೇ ಆದಂತ ಇಂಪಾರ್ಟೆನ್ಸ್ ಕೊಡಬೇಕು. ದೇ ಆರ್ ಆಲ್ಸೋ ಗೆಟಿಂಗ್. ಓಕೆ, ನನ್ನ ಥರ್ಡ್ ಪಾಯಿಂಟ್ ಏನು? ಸಿ, ನಾವು ಮೋಸ್ಟ್ ಆಫ್ ದೆಮ್ ನೋಡ್ಬೋದು, ಸೆಂಟ್ರಲ್ ನಲ್ಲಿ, ಸ್ಟೇಟ್ ಗವರ್ಮೆಂಟ್ ಗಳಲ್ಲಿ ದ ಮೇಲ್ಸ್ ಓನ್ಲಿ ರಿಪ್ರೆಸೆಂಟೇಟಿವ್ಸ್, ಮೇಲ್ಸ್ ಗಳೇ ಎಲೆಕ್ಟ್ ಆಗ್ತಾರೆ, ರಿಪ್ರೆಸೆಂಟೇಷನ್ ಮಾಡ್ತಾರೆ. ಬಟ್ ನೀವು ನೋಡ್ಬೋದು ಲೋಕಲ್ ಗವರ್ಮೆಂಟ್ ಅಲ್ಲಿ ವುಮೆನ್ ನ ಪಾರ್ಟಿಸಿಪೇಷನ್ ಆಗ್ತಾ ಇದೆ. ಎಷ್ಟೋ ವುಮೆನ್ ಗಳು ಲೋಕಲ್ ಗವರ್ಮೆಂಟ್ ನ ಅಥಾರಿಟಿನ ಕಂಟ್ರೋಲ್ ಮಾಡ್ತಾ ಇದ್ದಾರೆ, BBMP. ಓಕೆ, ಸೊ ಈ ರೀತಿಯಾಗಿರೋದ್ರಿಂದ ರಿಪ್ರೆಸೆಂಟೇಷನ್ ಆಫ್ ವುಮೆನ್ ಆಲ್ಸೋ ಇನ್ಕ್ರೀಸಸ್. ತುಂಬಾ ಆಪರ್ಚುನಿಟೀಸ್ ಸಿಗುತ್ತೆ. ಸೊ ಅದರಿಂದ ವುಮೆನ್ ನ ಪಾರ್ಟಿಸಿಪೇಷನ್ ಕೂಡ ಜಾಸ್ತಿ ಆಗುತ್ತೆ. ಡಿಸೆಂಟ್ರಲೈಸೇಷನ್ ಇಂದ ಈ ರೀತಿಯ ಆಲ್ಮೋಸ್ಟ್ ಬೆನಿಫಿಷಿಯಲ್ ಆಗುತ್ತೆ. ದಟ್ ಈಸ್ ಎ ರೀಸನ್. ಲೋಕಲ್ ಗವರ್ಮೆಂಟ್ ಇಲ್ಲದೆ ಎಲ್ಲಾ ಸ್ಟೇಟ್ ಗವರ್ಮೆಂಟೇ ಕಂಟ್ರೋಲ್ ಮಾಡಬೇಕು ಅಂದ್ರೆ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್. ಓಕೆ, ಈಗ ನಾನು NCERT ಸೊಲ್ಯೂಷನ್ಸ್ ಹೋಗ್ತೀನಿ. ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ಈಗ ಡಿಸ್ಕಸ್ ಮಾಡಿದ್ದೀನಿ ಫೆಡರಲಿಸಂ ಬಗ್ಗೆ, ನಿಮ್ಮ ಎಕ್ಸಾಮ್ಗೆ ಬೇಕಾಗಿರುವಂತ ಪಾಯಿಂಟ್ಸ್. ಓಕೆ, ಓವರ್ ಆಲ್ ಸಬ್ಜೆಕ್ಟ್ ನ, ಓವರ್ ಆಲ್ ಟಾಪಿಕ್ ನ ಮೇನ್ ಪಾಯಿಂಟ್ಸ್.
ಈಗ NCERT ಸೊಲ್ಯೂಷನ್ ಅಲ್ಲಿರೋ ಮೇನ್ ಕ್ವೆಶನ್ಸ್ ಗಳ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ಡಿಸ್ಕಸ್ ಮಾಡ್ತೀನಿ. ನೀವಿಲ್ಲಿ ಪಿಕ್ಚರ್ ನೋಡ್ಬೋದು. ದಿಸ್ ಪಿಕ್ಚರ್ ಇಸ್ ರಿಲೇಟೆಡ್ ಟು ದ ಬೆಲ್ಜಿಯಂ. ಇದು ಬೆಲ್ಜಿಯಂನ ಪಿಕ್ಚರ್. ಓಕೆ, ಸೊ ಇಲ್ಲಿ ನಾನು ಎರಡ್ ತರ ಡಿವೈಡ್ ಮಾಡಿದ್ದೀನಿ. ಒಂದು ಇಂಡಿಯಾ, ಇನ್ನೊಂದು ಬೆಲ್ಜಿಯಂ. ಓಕೆ, ಇಂಡಿಯಾ ಬೆಲ್ಜಿಯಂ ನಡುವೆ ಇರುವಂತ ಡಿಫ್ರೆನ್ಸ್ ನ ಕೇಳಲಾಗಿದೆ NCERT ಕ್ವೆಶ್ಚನ್ ಅಲ್ಲಿ. ಸಿ, ಇಂಡಿಯಾ ಬಂದ್ಬಿಟ್ಟು ಈಗ ತಾನೇ ನಾನು ನಿಮ್ಗೆ ಡಿಸ್ಕ್ರೈಬ್ ಮಾಡಿದೆ. ಇದು ಒಂದು ಸೆಂಟ್ರಲ್ ಗವರ್ಮೆಂಟ್ ತಂದದೇ ಆದಂತ ಪವರ್ ನ ಶೇರ್ ಮಾಡಿದೆ ವಿತ್ ರೀಜನಲ್ ಗವರ್ಮೆಂಟ್. ಅಂದ್ರೆ ಸ್ಟೇಟ್ ಗವರ್ಮೆಂಟ್ ಮತ್ತೆ ಲೋಕಲ್ ಗವರ್ಮೆಂಟ್ ಜೊತೆ ಶೇರ್ ಮಾಡಿದೆ. ಬಟ್ ಬೆಲ್ಜಿಯಂ ಅಲ್ಲಿ ತುಂಬಾ ಡಿಫ್ರೆಂಟ್. ಓಕೆ, ಅಲ್ಲಿ ಫಾಲೋ ಮಾಡುವಂತದ್ದು ಕಮ್ಯುನಿಟಿ ಗವರ್ಮೆಂಟ್. ನೋಡಿ, ಪ್ರೀವಿಯಸ್ ಇನ್ನೊಂದು ಚಾಪ್ಟರ್ ಇದೆ ನಿಮ್ದು ಪವರ್ ಶೇರಿಂಗ್ ಅಂತ. ಅದರಲ್ಲಿ ನೀವು ಕಮ್ಯುನಿಟಿ ಗವರ್ಮೆಂಟ್ ಬಗ್ಗೆ ಸ್ಟಡಿ ಮಾಡಿರ್ತೀರಾ. ಓಕೆ, ಸಿ, ಕಮ್ಯುನಿಟಿ ಗವರ್ಮೆಂಟ್ ಅಂದ್ರೆ ಇದು ಸೋಷಿಯಲ್ ಗ್ರೂಪ್ಸ್ಗೆ ಸಂಬಂಧಪಟ್ಟಿರುವಂತದ್ದು. ಓಕೆ, ಬೆಲ್ಜಿಯಂನ ಒಂದು ಟಾಪಿಕ್ ಆ ಚಾಪ್ಟರ್ ನಲ್ಲಿ ಡಿಸ್ಕಷನ್ ಆಗಿದೆ. ನೀವು ಒಂದ್ಸತಿ ಅದನ್ನ ರೆಫರ್ ಮಾಡಬಹುದು. ಇದು ರಿಲೇಟೆಡ್ ಟು ಸೋಷಿಯಲ್ ಗ್ರೂಪ್ಸ್. ಓಕೆ, ಇಂಡಿಯಾದಲ್ಲಿ ನಾನು ಸೋಷಿಯಲ್ ಗ್ರೂಪ್ಸ್ ಅಂತ ಡಿಸ್ಕಸ್ ಮಾಡಿದ್ರೆ ವೀಕರ್ ಸೆಕ್ಷನ್ ಬಗ್ಗೆ ಡಿಸ್ಕಸ್ ಮಾಡಬಹುದು. SC ST ಇವ್ರಿಗೆಲ್ಲ ರಿಸರ್ವೇಶನ್ಸ್ ಇದೆ ಇಂಡಿಯಾದಲ್ಲಿ. ಓಕೆ, ಬಟ್ ಬೆಲ್ಜಿಯಂ ನಲ್ಲಿ ಲ್ಯಾಂಗ್ವೇಜ್ ನ ಇಶ್ಯೂ ಆಗಿರೋದ್ರಿಂದ ಅಲ್ಲಿ ಕಮ್ಯುನಿಟಿಯ ಗವರ್ಮೆಂಟ್ ಇದೆ. ಓಕೆ, ಸೊ ದಟ್ ಈಸ್ ಡಿಪೆಂಡ್ ಅಪಾನ್ ದ ಸೋಷಿಯಲ್ ಗ್ರೂಪ್ಸ್. ಸೊ ಪವರ್ ಶೇರಿಂಗ್ ಟಾಪಿಕ್ ನ ನೀವು ಸ್ಟಡಿ ಮಾಡಿದ್ರೆ ನಿಮ್ಗೆ ಕಮ್ಯುನಿಟಿ ಗವರ್ಮೆಂಟ್ ಬಗ್ಗೆ ತುಂಬಾ ಚೆನ್ನಾಗಿ ಮಾಹಿತಿ ಸಿಕ್ಕಿರುತ್ತೆ. ಓಕೆ, ಬೆಲ್ಜಿಯಂ ನಲ್ಲಿರೋದು ಕಮ್ಯುನಿಟಿ ಗವರ್ಮೆಂಟ್. ಇಂಡಿಯಾದಲ್ಲಿರೋದು ನಾರ್ಮಲ್ ಸೆಂಟ್ರಲ್ ಗವರ್ಮೆಂಟ್ ವೇರ್ ದೇ ಆರ್ ಶೇರಿಂಗ್ ವಿತ್ ದೇರ್ ವೇರಿಯಸ್ ಕಾನ್ಸ್ಟಿಟ್ಯೂಯೆನ್ಸೀಸ್. ಪವರ್ ನ ಶೇರ್ ಮಾಡ್ತಿದ್ದಾರೆ. ಸೆಂಟ್ರಲ್ ಗವರ್ಮೆಂಟ್ ತಮ್ಮ ವೇರಿಯಸ್ ಕಾನ್ಸ್ಟಿಟ್ಯೂಷನ್ ಯೂನಿಟ್ಸ್ ಗಳ ಜೊತೆಯಲ್ಲಿ ತನ್ನ ಪವರ್ ನ ಶೇರ್ ಮಾಡ್ತಿದ್ದಾರೆ. ಓಕೆ, ನೆಕ್ಸ್ಟ್ ಥಿಂಗ್, ಫೆಡರಲ್ ಫಾರ್ಮ್ ಆಫ್ ಗವರ್ಮೆಂಟ್. ಹೌದು, ಸಿ, ಫೆಡರಲ್ ಫಾರ್ಮ್ ಆಫ್ ಗವರ್ಮೆಂಟ್ ಮತ್ತೆ ಯೂನಿಟರಿ ಫಾರ್ಮ್ ಆಫ್ ಗವರ್ಮೆಂಟ್ ಇದು ತುಂಬಾ ಇಂಪಾರ್ಟೆಂಟ್ ಟಾಪಿಕ್. ಫೆಡರಲಿಸಂ ಅಂತ ಬಂದ ತಕ್ಷಣ ಈ ಟಾಪಿಕ್ ಡಿಸ್ಕಷನ್ ಆಗುತ್ತೆ. ಇಂಡಿಯಾ ವಿಷಯಕ್ಕೆ ಬರ್ತೀನಿ. ಇಂಡಿಯಾದಲ್ಲಿ ನಾವು ಪ್ಯೂರ್ಲಿ ಫಾಲೋ ಮಾಡ್ತಿರೋದು ಫೆಡರಲ್ ಫಾರ್ಮ್ ಆಫ್ ಗವರ್ಮೆಂಟ್. ಯಾಕೆ ಅಂದ್ರೆ ಇಂಡಿಯಾದಲ್ಲಿ ಪವರ್ ಡಿವೈಡ್ ಆಗಿದೆ ಬಿಟ್ವೀನ್ ಸೆಂಟ್ರಲ್ ಮತ್ತೆ ಸ್ಟೇಟ್ ಗವರ್ಮೆಂಟ್. ಓಕೆ, ಸೊ ಅದನ್ನ ನಾವು ಫೆಡರಲ್ ಫಾರ್ಮ್ ಆಫ್ ಗವರ್ಮೆಂಟ್ ಅಂತ ಕರಿತೀವಿ. ಸೆಂಟ್ರಲ್ ಗವರ್ಮೆಂಟ್ ತನ್ನ ಪವರ್ ನ ಸ್ಟೇಟ್ ಗವರ್ಮೆಂಟ್ ಜೊತೆ ಶೇರ್ ಮಾಡಿರೋದನ್ನ ನಾವು ಫೆಡರಲ್ ಫಾರ್ಮ್ ಆಫ್ ಗವರ್ಮೆಂಟ್ ಅಂತ ಕರಿತೀವಿ. ಸೊ ಫೆಡರಲ್ ಗವರ್ಮೆಂಟ್ ಶೇರ್ಸ್ ಇಟ್ಸ್ ಪವರ್ ವಿತ್ ದ ವೇರಿಯಸ್ ಕಾನ್ಸ್ಟಿಟ್ಯೂಯೆಂಟ್ ಯೂನಿಟ್ಸ್ ಆಫ್ ದ ಕಂಟ್ರಿ. ನೆಕ್ಸ್ಟ್ ಇನ್ನೊಂದು ಬರುತ್ತೆ ಯೂನಿಟರಿ ಫಾರ್ಮ್ ಆಫ್ ಗವರ್ಮೆಂಟ್ ಅಂತ. ಸೊ ಯೂನಿಟರಿ ಫಾರ್ಮ್ ಆಫ್ ಗವರ್ಮೆಂಟ್ ಏನು? ಓಕೆ, ಇಲ್ಲಿ ಪವರ್ ಬಂದು ಒಬ್ಬರ ಕೈಯಲ್ಲಿ ಮಾತ್ರ ಇರುತ್ತೆ. ಓಕೆ, ಇದನ್ನ ನಾನು ಶ್ರೀಲಂಕಾನ ನಿಮ್ಗೆ ಎಕ್ಸಾಂಪಲ್ ಆಗಿ ಕೊಡ್ಬೋದು. ಶ್ರೀಲಂಕಾದಲ್ಲಿ ಒಂದು ನ್ಯಾಷನಲ್ ಗವರ್ಮೆಂಟ್ ಇದೆ. ಅಂದ್ರೆ ಲೈಕ್ ಅವರ್ ಸೆಂಟ್ರಲ್ ಗವರ್ಮೆಂಟ್. ಅವ್ರ ಒಬ್ರು ಕೈಯಲ್ಲೇ ಓವರ್ ಆಲ್ ಪವರ್ ಇದೆ ಶ್ರೀಲಂಕಾದಲ್ಲಿ. ದಿಸ್ ಪಿಕ್ಚರ್ ಇಸ್ ಶ್ರೀಲಂಕಾ. ಓಕೆ, ಓವರ್ ಆಲ್ ಕಂಟ್ರೋಲ್ ಒಂದೇ ಒಂದು ಗವರ್ಮೆಂಟ್ ನ ಕೈಯಲ್ಲಿದೆ. ಅದಕ್ಕೆ ನಾವು ಶ್ರೀಲಂಕಾನ ಯೂನಿಟರಿ ಫಾರ್ಮ್ ಆಫ್ ಗವರ್ಮೆಂಟ್ ಅಂತ ಕರೆಯೋದು. ಆಲ್ ದ ಪವರ್ ಇಸ್ ಎಕ್ಸರ್ಸೈಸ್ಡ್ ಬೈ ಓನ್ಲಿ ಒನ್ ಗವರ್ಮೆಂಟ್. ಆದ್ರೆ ಫೆಡರಲ್ ಗವರ್ಮೆಂಟ್ ಅಲ್ಲಿ ಹಾಗಲ್ಲ. ನಮ್ಮ ಸೆಂಟ್ರಲ್ ಗವರ್ಮೆಂಟ್ ಬೇರೆ ಗವರ್ಮೆಂಟ್ ಗಳ ಜೊತೆಯಲ್ಲಿ ಶೇರ್ ಮಾಡ್ಕೊಂಡಿದೆ, ಲೈಕ್ ಸ್ಟೇಟ್ ಗವರ್ಮೆಂಟ್ ಅಂಡ್ ಲೋಕಲ್ ಗವರ್ಮೆಂಟ್. ಬಟ್ ಆ ರೀತಿಯ ಸಿಚುಯೇಷನ್ ಶ್ರೀಲಂಕಾದಲ್ಲಿ ಇಲ್ಲ. ಓಕೆ, ಸೊ ಫೆಡರಲ್ ಗವರ್ಮೆಂಟ್ ಅಲ್ಲಿ ಗವರ್ಮೆಂಟ್ ಶೇರ್ ಆಗತ್ತೆ, ಪವರ್ ಶೇರ್ ಆಗತ್ತೆ. ಯೂನಿಟರಿ ಫಾರ್ಮ್ ಆಫ್ ಗವರ್ಮೆಂಟ್ ಅಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಪವರ್ ಶೇರ್ ಆಗೋದಿಲ್ಲ. ಇಲ್ಲಿ ಶೇರ್ ಆಗತ್ತೆ, ಇಲ್ಲಿ ಶೇರ್ ಆಗಲ್ಲ. ಒಬ್ರದೇ ಕಂಟ್ರೋಲ್ ಇರುತ್ತೆ. ನೆಕ್ಸ್ಟ್, ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಓಕೆ, ನೀವು ಸ್ಟಡಿ ಮಾಡ್ಬೇಕಾದ್ರೆ ಮುಂಚೆ ಇದ್ದ ಲೋಕಲ್ ಗವರ್ಮೆಂಟ್ ನ ಪವರ್ ಏನು, ಈಗ ಇರೋ ಲೋಕಲ್ ಗವರ್ಮೆಂಟ್ ನ ಪವರ್ ಏನು? ಓಕೆ, ಸೊ ಅದಕ್ಕೆ ಇದು ಸಂಬಂಧಪಟ್ಟಿರೋ ಅಂತದ್ದು. ಓಕೆ, ಇದು 1992 ಅಲ್ಲಿ, ಆಫ್ಟರ್ 1992, ಬಿಫೋರ್ 1992 ಸಿಚುವೇಶನ್. ಈಗ ನಾನು ಮೊದಲನೇ ಪಾಯಿಂಟ್ ಬರ್ತೀನಿ. ಎಲೆಕ್ಷನ್ಸ್ ಕಂಟ್ರೋಲ್ಡ್ ಬೈ ಸ್ಟೇಟ್. ಸ್ಟೇಟ್ ಇಂದ ಎಲೆಕ್ಷನ್ಸ್ ಕಂಟ್ರೋಲ್ ಆಗಿದೆ. ಯಾವಾಗ? 1992 ಬಿಫೋರ್ ಸ್ಟೇಟ್ ಎಲೆಕ್ಷನ್ಸ್ ನ ಕಂಟ್ರೋಲ್ ಮಾಡ್ತಾ ಇತ್ತು, ಯಾಕಂದ್ರೆ ಲೋಕಲ್ ಗವರ್ಮೆಂಟ್ ನ ಎಲೆಕ್ಷನ್ಸ್. ಆದ್ರೆ ಸ್ಟೇಟ್ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ಸರಿಯಾಗಿ ಎಲೆಕ್ಷನ್ಸ್ ನ ನಡೆಸ್ತಾ ಇರ್ಲಿಲ್ಲ. ಸ್ಟೇಟ್ ಗವರ್ಮೆಂಟ್ ಅವರು ಲೋಕಲ್ ಗವರ್ಮೆಂಟ್ ನ ಎಲೆಕ್ಷನ್ಸ್ ನಡೆಸಬೇಕಾಗಿತ್ತು. ಅವರು ಲೋಕಲ್ ಗವರ್ಮೆಂಟ್ ನ ಎಲೆಕ್ಷನ್ಸ್ ನ ಸರಿಯಾಗಿ ನಡೆಸ್ತಾ ಇರ್ಲಿಲ್ಲ.
ಓಕೆ. ಸೊ ಇದ್ರಿಂದ ಏನಾಯ್ತು, ಇದ್ರಿಂದ ಏನಾಗ್ತಿದೆ ಅಂತ ಅಂದ್ರೆ ಎಲೆಕ್ಷನ್ ಸರಿಯಾಗಿ ನಡೀದೆ ಹೋದ್ಮೇಲೆ ಚೇಂಜಸ್ ಆಗೋದೇ ಇಲ್ಲ. ಬಿಕಾಸ್ ವೋಟಿಂಗ್ ಮಾಡೋ ಆಪರ್ಚುನಿಟಿನೇ ಸಿಗಲ್ಲ. ಯಾಕೆಂದ್ರೆ ಇದು ಸ್ಟೇಟ್ ಗವರ್ಮೆಂಟ್ ನ ಕಂಟ್ರೋಲ್ ನಲ್ಲಿತ್ತು. ಓಕೆ. ಬಟ್ 1992 ಆದ್ಮೇಲೆ ಇದನ್ನ ಬದಲಾಯಿಸ್ತಾರೆ, ಮೀನ್ಸ್ ಚೇಂಜ್ ಮಾಡ್ತಾರೆ. ಏನ್ ಮಾಡಿದ್ರು? ಇಂಡಿಪೆಂಡೆಂಟ್ ಸ್ಟೇಟ್ ಎಲೆಕ್ಷನ್ ಕಮಿಷನ್ ನ ತರ್ತಾರೆ. ಆ ಎಲೆಕ್ಷನ್ ಕಮಿಷನ್ ಬಂದು ಎಲೆಕ್ಷನ್ಸ್ ಗಳನ್ನ ರೆಗ್ಯುಲರ್ ಆಗಿ ಕಂಡಕ್ಟ್ ಮಾಡುತ್ತೆ. ಓಕೆ. ಎಲೆಕ್ಷನ್ ಕಮಿಷನ್ ವರ್ಕ್ ಎಲೆಕ್ಷನ್ಸ್ ಕಂಡಕ್ಟ್ ಮಾಡೋದು. ಸೊ ಅಂದ್ಮೇಲೆ ರೆಗ್ಯುಲರ್ ಆಗಿ ಅವ್ರ ವರ್ಕ್ ನ ಅವ್ರು ಮಾಡೇ ಮಾಡ್ತಾರೆ. ಓಕೆ. ಅದಕ್ಕೋಸ್ಕರ ಅಂತಾನೆ ಸೆಪರೇಟ್ ಆಗಿ ಎಲೆಕ್ಷನ್ ಕಮಿಷನ್ ನ ತರಲಾಗುತ್ತೆ 1992 ಆದ್ಮೇಲೆ ಲೋಕಲ್ ಗವರ್ಮೆಂಟ್ಗೋಸ್ಕರ. ನೆಕ್ಸ್ಟ್ ಪಾಯಿಂಟ್, ಲೋಕಲ್ ಗವರ್ಮೆಂಟ್ ಕೈಯಲ್ಲಿ ಮುಂಚೆ 1992 ಗಿಂತ ಮುಂಚೆ ಯಾವುದೇ ರೀತಿಯ ಪವರ್ ಕೂಡ ಇರಲಿಲ್ಲ. 1992 ಬಿಫೋರ್. ಓಕೆ. ಬಟ್ ಆದ್ರೆ ಎಲ್ಲಾ ಕಂಟ್ರೋಲು ಸ್ಟೇಟ್ ಗವರ್ಮೆಂಟ್ ಕೈಯಲ್ಲಿತ್ತು. ಸೊ ಸ್ಟೇಟ್ ಗವರ್ಮೆಂಟ್ ಇಂಪಾರ್ಟೆಂಟ್ ರೋಲ್. ಅವ್ರು ಬೇಕಂದ್ರೆ ಎಲೆಕ್ಷನ್ ಮಾಡ್ಬೋದು, ಇಲ್ಲ ಅಂದ್ರೆ ಬಿಡ್ಬೋದು. ಪವರ್ ಕೊಟ್ರೆ ಕೊಡ್ಬೋದು, ಇಲ್ಲ ಅಂದ್ರೆ ಬಿಡ್ಬೋದು. ಆದ್ರೆ 1992 ಆದ್ಮೇಲೆ ಸ್ಟೇಟ್ ಗವರ್ಮೆಂಟ್ ಕೈಯಲ್ಲೂ ಕೂಡ ಪವರ್, ಸ್ಟೇಟ್ ಗವರ್ಮೆಂಟ್ ತನ್ನ ಕೈಲಿದ್ದ ಪವರ್ ನ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ, ಪವರ್ ಶೇರ್ ಮಾಡುತ್ತೆ. ದೇ ಆರ್ ರಿಕ್ವೈರ್ಡ್ ಟು ಶೇರ್ ಸಮ್ ಪವರ್, ಜೊತೆಗೆ ರೆವಿನ್ಯೂ ದಟ್ ಈಸ್ ವಿತ್ ದ ಲೋಕಲ್ ಗವರ್ಮೆಂಟ್ ಬಾಡೀಸ್. ಯಾಕಂದ್ರೆ ರೆವಿನ್ಯೂ ಕೂಡ ಬೇಕು ಲೋಕಲ್ ಗವರ್ಮೆಂಟ್ ರನ್ ಆಗಕ್ಕೆ. ರೆವಿನ್ಯೂ ಇಲ್ಲದೆ ಬರೀ ಪವರ್ ಕೊಟ್ರೆ ಲೋಕಲ್ ಗವರ್ಮೆಂಟ್ ಏನ್ ಮಾಡುತ್ತೆ? ಸೊ ಅದಕ್ಕೋಸ್ಕರ ಅಂತಾನೆ ಅವರ ಪವರ್ ಮತ್ತೆ ರೆವಿನ್ಯೂ ಎರಡನ್ನೂ ಕೂಡ ಶೇರ್ ಮಾಡಲಾಯ್ತು. ಯಾವಾಗ? 1992 ಆಫ್ಟರ್. ಸೊ ನೀವು ಅರ್ಥ ಮಾಡ್ಕೋಬಹುದು 1992 ಬಿಫೋರ್ ಇದ್ದ ಸಿಚುವೇಶನ್ ಜೊತೆಗೆ 1992 ಆಫ್ಟರ್ ಆದ ಸಿಚುವೇಶನ್. ಓಕೆ. ಇದು ಕೂಡ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ನಿಮ್ಮ NCERT ಸೊಲ್ಯೂಷನ್ ಅಲ್ಲಿ. ಓಕೆ. ದಿಸ್ ಮಚ್ ಇಸ್ ಕ್ವೈಟ್ ಎನಫ್ ಫಾರ್ ಯುವರ್ ಎಕ್ಸಾಮ್. ಸೊ ಲೆಟ್ ಮಿ ಕಮ್, ಫೈನಲಿ ನಾನು ಬರ್ತೀನಿ ಫೆಡರಲ್ ಫಾರ್ಮ್ ಆಫ್ ಗವರ್ಮೆಂಟ್ ಏನು ಅಂತ. ಫೆಡರಲ್ ಫಾರ್ಮ್ ಆಫ್ ಗವರ್ಮೆಂಟ್ ಅಂದ್ರೆ ಡಿಫ್ರೆಂಟ್ ಲೆವೆಲ್ಸ್: ಸೆಂಟ್ರಲ್, ಸ್ಟೇಟ್, ಲೋಕಲ್. ಓಕೆ. ಮೂರು ತರ ಲೆವೆಲ್ ಇದೆ. ಗವರ್ಮೆಂಟ್ ಪವರ್ ಏನಾಗಿದೆ, ಮೂರೂ ಗವರ್ಮೆಂಟ್ ನಲ್ಲೂ ಡಿವೈಡ್ ಆಗಿದೆ. ಸೊ ನಾವ್ ಇದನ್ನ ಏನಂತ ಕರಿತೀವಿ? ಡಿಫ್ರೆಂಟ್ ಲೆವೆಲ್ಸ್ ಅಂತ ಕರಿತೀವಿ. ವಿ ಕಾಲ್ ದಿಸ್ ಆಸ್ ಡಿಫ್ರೆಂಟ್ ಲೆವೆಲ್ಸ್. Okay, so government power is divided between different levels of government. Okay, so finally let me come across to the end. Okay, ಇದು ಅರ್ಥ ಆಯ್ತು ಅಂತ ನನ್ಗೆ ಅನ್ಸುತ್ತೆ. ನಿಮ್ಗೆ ಏನೇ ಡೌಟ್ಸ್ ಇದ್ರು, ಇದಕ್ಕೆ ಸಂಬಂಧಪಟ್ಟಿರೋ ಅಂತದ್ದು ರಿಲೇಟೆಡ್ ಏನೇ ಇರ್ಬೋದು, ನೀವು ಇಮೇಲ್ ಐಡಿಗೆ ನೀವು ಮೇಲ್ ಮಾಡ್ಬೋದು. Okay, otherwise you can also comment in the comment box. Okay, thank you very much. Bye.